ವನಸ್ತ್ರೀಗಳ ಬಗ್ಗೆನೂ ತಿಳ್ಕೊಳ್ಬೇಕಾಗಿದೆ. ತಾಯಿ ಮಹಾಲಕ್ಷ್ಮಿ ಆರಾಧನೆಯೂ ಆಗಬೇಕಾಗಿದೆ. ಒಟ್ಟಾರೆ ಇವತ್ತು ನಮ್ಮ ಮಹರ್ಷಿವಾಣಿಯ ಈ ಒಂದು ಸುಂದರವಾದಂತಹ ಈ ಲೈವ್ ಅಂತ ಏನಿದೆ, ನೇರ ಪ್ರಸಾರದಲ್ಲೂ ಸಹಿತ ಇಷ್ಟು ವೈಭವೀಕೃತವಾಗಿ ಮಾಡುವ ಯಾವುದಾದ್ರೂ ಒಂದು ಕಾರ್ಯಕ್ರಮ ಅಂದರೆ ಅದು ಮಹರ್ಷಿವಾಣಿನೇ. ಯಾಕೆಂದರೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮೇಲಿಂದ ಮೇಲೆ ಆಯಾ ತಿಥಿವಾರ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಆಯಾ ಅನುಷ್ಠಾನಗಳಿಗೆ ಸಂಬಂಧಪಟ್ಟಂಥ ಅನುಷ್ಠಾನಗಳನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಕಾರಣ ನಿಮ್ಮಲ್ಲಿರ್ತಕ್ಕಂತಹ ಆತ್ಮೀಯತೆ, ನೀವು ತೋರಿಸಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಮುಂದೆ ಇದೆಲ್ಲ ಏನೂ ಅಲ್ಲವೇ ಅಲ್ಲ. ಅಂತಹ ಒಂದು ಪ್ರೀತಿ ವಿಶ್ವಾಸ ನಿಮ್ಮದಾದ್ದರಿಂದ ನನ್ನ ಅಭಿಮಾನಿ ದೇವರುಗಳು ನೀವೆಲ್ಲರೂ ಸಹಿತ ಇಷ್ಟು ಅಚ್ಚುಕಟ್ಟಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಸ್ವಾಗತಿಸೋದ್ರಿಂದ ಇವತ್ತಿನ ಮಹಾಲಕ್ಷ್ಮಿ ಅನುಷ್ಠಾನ ಜೊತೆಗೆ ವನಸಿರಿಗಳ ಪರಿಚಯವೂ ಸಹಿತ ಇವತ್ತು ಬಹಳ ಅದ್ಧೂರಿತವಾಗಿದೆ. ಮೊನ್ನೆ ನೋಡಿರ್ತಕ್ಕಂತಹ ವನಸಿರಿಗೂ ಇವತ್ತು ನೀವು ನೋಡುವಂತಹ ವನಸಿರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆದರೆ ಅದೂ ಸಹಿತ ಮನೆ ಪರಿಸರದಲ್ಲೇ ಇದೆ. ನೋಡಿ, ಮನೆ ಪರಿಸರದಲ್ಲಿ ಹಿತ್ತಲು ಗಿಡ ಮದ್ದಲ್ಲ ಅಂತ ಹೇಳ್ತಾರೆ, ಆದರೆ ಅದೇ ಹಿತ್ತಲು ಗಿಡದಲ್ಲೇ ಇಷ್ಟೆಲ್ಲ ವೈಶಿಷ್ಟ್ಯತೆಗಳಿದೆ ಅನ್ನೋದನ್ನು ನೀವು ಅರ್ಥಕೋಬೇಕಾಗತ್ತೆ. ಇರಲಿ, ಗಣಪತಿಯ ಪ್ರಾರ್ಥನೆ ಶುರು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣನಾನ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಭಿಸ್ತೀನ ಸಾಧನಂ. ಮಹಾಗಣಾಧಿಪತಯೇ ನಮಃ. ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ವಿಘ್ನ ವಿನಾಶನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಗಣಾಧಿಪತಯೇ ನಮಃ. ಸ್ವಾಮಿಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಲಕ್ಷ್ಮಿ ರಾಜರಾಜೇಶ್ವರಿ ಎಲ್ಲರೂ ತಾಯಿ ಮಹಾಲಕ್ಷ್ಮಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಪುಷ್ಪವನ್ನು ಅರ್ಪಣೆ ಮಾಡಿ. ಇನ್ನು ಕಳಶ ಜೊತೆಗೆ ಇವತ್ತಿನ ಸಂಕಲ್ಪ, ಚುಟುಕಾದಂಥ ಒಂದು ಸಂಕಲ್ಪವನ್ನು ಮಾಡೋಣ. ಆದರೆ ಸಂಕಲ್ಪವನ್ನು ಮಾಡೋದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಗಮನಿಸೋಣ. ಅಂಬಾ ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ಚಕ್ರೇಶ್ವರಿ ಚಕ್ರಧಾಯಿನಿ ಚಕ್ರಸಿಂಹಾಸನೇಶ್ವರಿ ನಮಃ. ಲಲಿತಾಂಬಿಕಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನಮದ್ಭಾರಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಂಕಲ್ಪ ಪ್ರಧಾನವಾಗಿರ್ತಕ್ಕಂಥದ್ದು. ಯಾವುದೇ ನಾವು ಅನುಷ್ಠಾನಗಳನ್ನು ಮಾಡಬೇಕಾದರೂ ಯಾತಕ್ಕಾಗಿ ಮಾಡ್ತಿದ್ದೇವೆ, ಯಾವತ್ತು ನಾವು ಮಾಡ್ತಾ ಇದ್ದೀವಿ, ಯಾವ ಮುಹೂರ್ತದಲ್ಲಿ ಸಾಧನೆ ಮಾಡ್ತಿದ್ದೀವಿ, ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಹೇಗೆ ಮಾಡಬೇಕಾಗತ್ತೆ, ಅಥವಾ ನಾವು ಇದು ಮಾಡೋದ್ರಿಂದ ನಮಗಾಗ್ತಕ್ಕಂತಹ ಲಾಭ ನಷ್ಟಗಳೇನು, ಇವೆಲ್ಲವನ್ನು ಸಹಿತ ನಾವು ಅರ್ಥಕೊಳ್ಬೇಕಾಗತ್ತೆ. ಹಾಗೆ ನಕ್ಷತ್ರದಲ್ಲಿ ಬಲವಿದ್ದರೆ, ತಿಥಿಯಲ್ಲಿ ಬಲವಿದ್ದರೆ, ವಾರದಲ್ಲಿ ಶುದ್ಧಿ ಇದ್ದರೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.